ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಮೊದಲಿಗೆ ಶ್ರೀಕಾರ ಹಾಕಿ ಗೋಪದ್ಮ ತೋರಣ, ಮಾವಿನ ತೋರಣ ಬರೆದು, ಶಂಖ ಚಕ್ರ ಲಕ್ಷ್ಮೀನಾರಾಯಣ ಬರೆದು ರಂಗೋಲಿ ತೋರಿಸಿಕೊಡ್ತೀನಿ. ಎಲ್ಲರೂ ಅಧಿಕ ಮಾಸ ರಂಗೋಲಿ ಏನೇನು ಹಾಕಬೇಕು ಅಂಥೇಳಿ ಎಲ್ಲರೂ ಕೇಳ್ತಾ ಇರಲ್ಲ. ಬೇರೆ ಬೇರೆ ರೀತಿಯಲ್ಲಿ ಕೂಡ ಎಲ್ಲ ರಂಗೋಲಿಗಳು ಹಾಕಿ ತೋರಿಸ್ರಿ ಅಂಥೇಳಿ ಎಲ್ಲರೂ ಕಾಮೆಂಟ್ ಹಾಕ್ತಾ ಇರಿ. ಅದಕ್ಕೋಸ್ಕರ ಇವತ್ತು ಕೂಡ ಅಧಿಕ ಮಾಸ ರಂಗೋಲಿ ಜೊತೆಗೆ ಇನ್ನೂ 2 ರಂಗೋಲಿ ಹಾಕಿ ತೋರಿಸ್ತೀನಿ. ಆಲ್ರೆಡಿ ನಿನ್ನೆ ಹೇಳಿನಲ್ಲ, ಶ್ರೀಕಾರದಿಂದ ಗಣೇಶನ ರಂಗೋಲಿ ತೋರಿಸಿಕೊಡ್ತೀನಿ ಅಂತ ಹೇಳಿ. ಶ್ರೀಕಾರದಿಂದ ಗಣೇಶ ಮತ್ತು ಶಂಖದಿಂದ ಕೂಡ ಗಣೇಶನ ಹಾಕಿ ತೋರಿಸ್ತೀನಿ. ಇದೇ ಪ್ರಕಾರ ಅಧಿಕ ಮಾಸದಲ್ಲಿ 33 ಗಣೇಶನ ಕೂಡ ರಂಗೋಲಿ ಬಿಡಿಸಬಹುದು. ಅಧಿಕ ಮಾಸ ಎಲ್ಲ 33 ರಂಗೋಲಿ ಬರುವಂಗೆ ನೋಡ್ಕೋಬೇಕು. ವಿಡಿಯೋದಾಗ ತೋರಿಸಿಕೊಟ್ಟಿನಲ್ಲ, ಈ ರಂಗೋಲಿ ಜೊತೆಗೆ ಶ್ರೀಕಾರದಿಂದ ಗಣೇಶನ ಒಂದು ವೇಳೆ ನಿಮ್ಮ ಬೇಡಿಕೆ ಬೇಡಿಕೊಂಡು ಒಂದು ರಂಗೋಲಿ ಮಾತ್ರ 33 ಬಾರಿ ಹಾಕ್ತೀನಿ ಅಂತ ಅಂದುಕೊಂಡ್ರೆ ಮಾತ್ರ ಗಣೇಶನ ರಂಗೋಲಿ, ವೆಂಕಟರಮಣ ರಂಗೋಲಿ ಕೂಡ ಹಾಕಬಹುದು. ಇನ್ನು ಮತ್ಸ್ಯಾವತಾರ, ಕೂರ್ಮಾವತಾರ, ದಶಾವತಾರದಲ್ಲಿ ಪ್ರತಿಯೊಂದು ರಂಗೋಲಿನ ಒಂದೊಂದು ಮಾತ್ರ ಎಲ್ಲ ರಂಗೋಲಿಗಳು 33 ಹಾಕಬೇಕಂದ್ರೆ ಕಷ್ಟ ಅಲ್ಲ, ಸಮಯ ಕೂಡ ಅನುಕೂಲ ಆಗಲ್ದಲ್ಲ. ರಂಗೋಲಿ ಹಾಕಬೇಕಂದ್ರೆ ಕಷ್ಟನೇ ಅಲ್ಲ. ಒಂದು ಮಾತ್ರ ಬೇಡಿಕೊಂಡು ರಂಗೋಲಿನ ಸಂಕಲ್ಪ ಹಿಡ್ಕೊಂಡು ಹಾಕಿದರೆ ಮಾತ್ರ ಶಂಖದಿಂದ, ಚಕ್ರದಿಂದ, ಪದ್ಮದಿಂದ, ಕಮಲದಿಂದ ಅಲಂಕರಿಸಬಹುದು. ಅವೆಲ್ಲ ರಂಗೋಲಿಗಳು ಕೂಡ ಹಾಕಿ ತೋರಿಸಿಕೊಡ್ತೀನಿ. ಇವತ್ತಿಗೆ ಶ್ರೀಕಾರದಿಂದ ಗಣೇಶನ, ಶಂಖದಿಂದ ಗಣೇಶನ ರಂಗೋಲಿ ತೋರಿಸ್ತೀನಿ. ನಿಮ್ಗೆ ಕೈಗೆ ಅನುಕೂಲ ಆದ ರಂಗೋಲಿ ಅಲಂಕರಿಸಬಹುದು. 33 ಬಾರಿ ಅಧಿಕ ಮಾಸದಲ್ಲಿ ಅಲಂಕರಿಸಬಹುದು. ಮೇ 17 ತಾರೀಕಿನಿಂದ ಅಧಿಕ ಮಾಸ ರಂಗೋಲಿ ಸ್ಟಾರ್ಟ್ ಮಾಡಬೇಕು. ನಂಗೆ ತಿಳಿದ ರಂಗೋಲಿಗಳೆಲ್ಲ ನಿಮ್ಗೆ ಹಾಕಿ ತೋರಿಸ್ತೀನಿ. ಒಂದು ವೇಳೆ ಏನನ್ನ ತಪ್ಪಿದ್ರೆ ನಂಗೆ ಕಾಮೆಂಟ್ ಬಾಕ್ಸ್ದಾಗ ತಿಳಿಸಿ, ಸರಿ ಮಾಡಿ ಕೂಡ ರಂಗೋಲಿನ ಹಾಕಿ ತೋರಿಸ್ತೀನಿ. ನಾನು ಕೂಡ ನಿಮ್ಮ ಥರನೇ ಎಲ್ಲ ರಂಗೋಲಿಗಳು, ಅಲಂಕಾರಗಳು ಕಲಿತು ಹಾಕಿ ನಿಮ್ಮೆಲ್ಲರಿಗೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನೀವೆಲ್ಲರೂ ನಾನು ಹಾಕಿ ತೋರಿಸುವ ರಂಗೋಲಿಗಳೆಲ್ಲ ಇಷ್ಟಪಡ್ತಾ ಇರಲ್ಲ. ನೀವೆಲ್ಲರೂ ಕೂಡ ಈ ರಂಗೋಲಿಗಳು ಹಾಕಬೇಕಂತ ಹೇಳಿ ಮಾತ್ರ ಇವೆಲ್ಲ ತೋರಿಸ್ತಾ ಇದ್ದೀನಿ. ರಂಗೋಲಿ ನೋಡ್ತಾ ಇರಲ್ಲ, ಲೈಕ್ ಕೂಡ ಮಾಡಿರಿ. ಲೈಕ್ ಮಾಡಿದರೆ ನಮ್ಮ ರಂಗೋಲಿ ಇನ್ನೂ 4 ಜನಕ್ಕೆ ಸೇರ್ತದಲ್ಲ, ಅವರು ಕೂಡ ಈ ರಂಗೋಲಿಗಳು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ಮನೆ ಮುಂದೆ ಹಾಕುವ ರಂಗೋಲಿ ಇವೆಲ್ಲ ಮನೆ ಮುಂದೆ, ಹೊಸ್ದಲ ಮುಂದೆ ಹಾಕ್ಬೋದಾ ಅಂತ ಹೇಳಿ ಕೇಳ್ತಾ ಇರಿ. ಇವೆಲ್ಲ ಒಂದು ಮಣಿ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ, ಇಲ್ಲಾಂದರೆ ದೇವ್ರ ಕಟ್ಟಿ ಮೇಲೆ ಹಾಕಲಿಕ್ಕೆ ನೋಡಿರಿ. ಮನೆ ಮುಂದೆ ಮಾತ್ರ ತುಳಿವಲ್ದ ಜಾಗದಾಗ ಹಾಕೋ ರಂಗೋಲಿಗಳು, ಮನೆ ಮುಂದೆ ತುಳಿತೀವಲ್ಲ, ದಾಟ್ತೀವಲ್ಲ, ರಂಗೋಲಿ ಮೇಲೆ ದಾಟಬಾರ್ದಲ್ಲ. ದೇವರ ರಂಗೋಲಿಗಳು ಒಂದು ಮಣಿ ಮೇಲೆ, ಇಲ್ಲ ಅಂದರೆ ಒಂದು ಪ್ಲೇಸ್ ನೋಡಿಕೊಂಡು ತುಳಿವಲ್ದ ಜಾಗದಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಈಗ ಅಧಿಕ ಮಾಸ ರಂಗೋಲಿನೇ ತೋರಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಮಂಡಲ ಹಾಕಿ ಅದರೊಳಗಡೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಧಿಕ ಮಾಸ ರಂಗೋಲಿಗಳು ಎಷ್ಟು ಸಣ್ಣ ಆಗಿ ಹಾಕಿದರೆ ಅಷ್ಟು ಚೆಂದಾಗಿ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ನೀವೆಲ್ಲರೂ ಕೂಡ ಸ್ವಲ್ಪ ರಂಗೋಲಿಗಿಂತ ಸಣ್ಣ ಸಣ್ಣಾಗಿ ರಂಗೋಲಿಗಳು ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಪದ್ಮ ಆಗಲಿ, ರುದ್ರದೇವರೇ ಆಗಲಿ, ಆದಿತ್ಯ ದೇವರೇ ಆಗಲಿ, ಸಣ್ಣ ರಂಗೋಲಿಗಳೆಲ್ಲ ಆದಷ್ಟುವರೆಗೆ ಸ್ವಲ್ಪ ಜಾಗದಲ್ಲಿ ಸಣ್ಣಾಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ಅದಕ್ಕೆ ಮೊದಲಿಗೆ ಮಂಡಲ ಹಾಕಿ ಅದರೊಳಗಡೆ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ತೋರಿಸಿದ್ದೆ ರಂಗೋಲಿ ಆಗಲಿ. ಮೊದಲಿಗೆ ಮಂಡಲ ಹಾಕಿ ರಂಗೋಲಿ ಹಾಕಿ ಇದಾದಮೇಲೆ ಗಣೇಶನ ರಂಗೋಲಿ ತೋರಿಸಿಕೊಡ್ತೀನಿ. ಆಲ್ರೆಡಿ ಹೇಳಿಕೊಟ್ಟಿನಲ್ಲ, 8 ಪದ್ಮ, 11 ರುದ್ರದೇವರು, 12 ಆದಿತ್ಯ ದೇವರನ್ನ ಬಿಡಿಸ್ತಾ ಇದ್ದೀನಿ. ಸಣ್ಣಾಗಿ ಹಾಕ್ತಾಯಿದ್ದೀನಿ. ನೀವೆಲ್ಲರೂ ಕೂಡ ಸಣ್ಣಾಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನೀವೆಲ್ಲರೂ ಕೂಡ ಹಾಕಿದರೆ ರಂಗೋಲಿ ಹೀಗೆ ಕಾಣಿಸ್ತದೆ. ಎಲ್ಲರೂ ರಂಗೋಲಿದಲ್ಲಿ ಅಕ್ಕಿಟ್ಟು ಕಲಸಿರ ಅಂತ ಹೇಳಿ ಕೇಳ್ತಾ ಇರಿ. ಇಲ್ಲ, ರಂಗೋಲಿ ಪುಡಿನೇ ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊತೀನಿ. ಮನೆ ಮುಂದೆ ಕುಣ್ಕೊಂಡು ರಂಗೋಲಿನ ಪ್ರಿಪೇರ್ ಮಾಡಿ ಇಟ್ಕೊಂಡು ರಂಗೋಲಿನೇ ಇದು, ಅಕ್ಕಿಟ್ಟು ಕಲಸಿದ್ದು ಅಲ್ಲ. ನಾಳೆಗೆ ಶುಕ್ರವಾರ ವಿಶೇಷ ಎಲ್ಲ ಲಕ್ಷ್ಮೀದೇವಿ ರಂಗೋಲಿಗಳೇ ತೋರಿಸ್ತೀನಿ. ಗುರುವಾರ, ಶುಕ್ರವಾರ ಎಲ್ಲ ಲಕ್ಷ್ಮೀದೇವಿ ರಂಗೋಲಿಗಳೇ ಹಾಕ್ತೀನಲ್ಲ. ಇವತ್ತು ಕೂಡ
ವಿಶೇಷ ಗುರುವಾರ ಅಕ್ಷಯ ಪಾತ್ರ ರಂಗೋಲಿ ತಪ್ಪಲಾರದೆ ಹಾಕ್ತೀನಲ್ಲ, ಅದಕ್ಕೆ ವೆಂಕಟರಮಣ ದೇವರ ರಂಗೋಲಿ ಅಲಂಕರಿಸೀನಿ. ಅದನ್ನು ವೀಡಿಯೋ ತೆಗಿಲಿಕ್ಕೆ ಆಗಿಲ್ಲ, ಆಗಲೇ ವೀಡಿಯೋನ ಪೋಸ್ಟ್ ಮಾಡ್ತೀನಿ. ಇದ್ರ ಜೊತೆಗೆ ವಿಡಿಯೋನ ಅಟ್ಯಾಚ್ ಮಾಡ್ತೀನಿ. ವಿಡಿಯೋ ತೆಗಿಲಿಕ್ಕೆ ಮಾತ್ರ ಆಗಿಲ್ಲ. ಒಂದು ವೇಳೆ ನೀವು ಕಾಮೆಂಟ್ ಹಾಕಿದರೆ ನಿಮ್ಗೆ ಆ ರಂಗೋಲಿ ಬೇಕು ಅಂದರೆ ಮಾತ್ರ ಮತ್ತೊಂದು ವಿಡಿಯೋದಾಗ ಆ ರಂಗೋಲಿನ ತೋರಿಸಿಕೊಡ್ತೀನಿ. ಅಕ್ಷಯ ಪಾತ್ರಕ್ಕೆ ವೆಂಕಟರಮಣ ದೇವರು ಮುಖ ಅಲಂಕಾರ ಬಿಡಿಸಿ ಶಂಖ ಚಕ್ರದಿಂದ ಅಲಂಕರಿಸೀನಿ. ರಂಗೋಲಿ ಭಾಳ ಚಲೋ ಬಂದದ. ಕಮಲದಲ್ಲಿ ಅಕ್ಷಯ ಪಾತ್ರನ ಬಿಡಿಸೀನಿ. ಇವತ್ತು ಅಕ್ಷಯ ಪಾತ್ರದಲ್ಲಿ ವೆಂಕಟರಮಣ ದೇವರು ಕಮಲದಲ್ಲಿ ಶಂಖ ಚಕ್ರದಿಂದ ಮುಖ ಅಲಂಕಾರ ಮತ್ತು 24 ಕೇಶವನಾಮ ತೋರಣ ಅಲಂಕಾರ ಬರ್ದೀನಿ. ಜೊತೆಗೆ ಗೋಪದ್ಮ ತೋರಣ ಕೂಡ ಹಾಕೀನಿ. ರಂಗೋಲಿ ಭಾಳ ಚಲೋ ಬಂದದ ಅಲಂಕಾರ. ಒಂದು ವೇಳೆ ನಿಮ್ಗೆ ಇಷ್ಟ ಆಗಿ ಕಾಮೆಂಟ್ ಹಾಕಿದರೆ ಮಾತ್ರ ಆ ರಂಗೋಲಿನ ಕೂಡ ಅಲಂಕರಿಸಿ ತೋರಿಸ್ತೀನಿ. ನೋಡಿದರೆ ಮಾತ್ರ ನೀವೆಲ್ಲರೂ ಕೂಡ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಈಸಿ ರಂಗೋಲಿ ಅದು. ಒಂದು ವೇಳೆ ನೀವೆಲ್ಲರೂ ಕಾಮೆಂಟ್ ಹಾಕಿದರೆ ರಂಗೋಲಿನ ಅದನ್ನು ಕೂಡ ಒಂದು ಸಲ ವಿಡಿಯೋ ಹಾಕ್ತೀನಿ. ಅಧಿಕ ಮಾಸದಲ್ಲಿ ಇನ್ನೂ ಏನೇನು ರಂಗೋಲಿಗಳು ಎಲ್ಲರೂ ಕೇಳ್ತಾ ಇರಲ್ಲ. ಅಧಿಕ ಮಾಸದಲ್ಲಿ ಶುಕ್ರವಾರ ದಿವಸ 33 ಕಮಲ ಕೂಡ ಬರಿಬೋದು. ಕಮಲ ಅಲಂಕಾರ 33 ಕೂಡ ಅಲಂಕರಿಸಬಹುದು. ಶುಕ್ರವಾರ ಗುರುವಾರ ಬಂದಾಗ ಅಧಿಕ ಮಾಸದಲ್ಲಿ ಕಮಲ ರಂಗೋಲಿ ಕೂಡ 33 ಕೌಂಟು ಹಾಕಬಹುದು. ಕಮಲನ ಕೂಡ ಹ್ಯಾಂಗೆ ಅಲಂಕರಿಸಬೇಕು, ಲಕ್ಷ್ಮೀದೇವಿ ಅಲಂಕಾರ ಹ್ಯಾಂಗೆ ಮಾಡಬೇಕು ಕಮಲದಲ್ಲಿ, ಅದನ್ನು ಕೂಡ ಒಂದು ಸಲ ವಿಡಿಯೋ ಮಾಡ್ತೀನಿ. ನೀವೆಲ್ಲರೂ ನಾ ತೋರಿಸುವ ರಂಗೋಲಿಗಳು ಎಲ್ಲ ಇಷ್ಟಪಡ್ತಾ ಇರಲ್ಲ. ನನಗೆ ಬಂದು ರಂಗೋಲಿಗಳು ಅಲಂಕಾರಗಳೆಲ್ಲ ನಿಮ್ಮೆಲ್ಲರೂ ಕೂಡ ಹಾಕಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವೆಲ್ಲ ರಂಗೋಲಿಗಳು ನಾ ತೋರಿಸಿಕೊಟ್ಟುವ ಅಲಂಕಾರ ಅಧಿಕ ಮಾಸ ಅಲ್ಲದೆ ಬೇರೆ ರಂಗೋಲಿಗಳು ಎಲ್ಲ ಅಧಿಕ ಮಾಸದಾಗ ಮಾತ್ರನೇ ಹಾಕಬೇಕಂತಲ್ಲ, ದಿನಾಗೂ ನಿತ್ಯ ನಾವು ಬಿಡಿಸುವ ರಂಗೋಲಿಗಳೇ, ನಿತ್ಯ ನಾವು ಹಾಕುವ ರಂಗೋಲಿಗಳೇ. ಅಲಂಕಾರಗಳು ಮಾತ್ರ ಬೇರೆ ರೀತಿಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೆ ಅನುಕೂಲ ಆದ ರಂಗೋಲಿ ಒಂದು ಮಾತ್ರ ಕೂಡ ಹಾಕಬಹುದು. ಇವೆಲ್ಲ ರಂಗೋಲಿಗಳು ಬಿಡಿಸಬೇಕಾ ಪ್ರತಿದಿನ ಅಂಥೇಳಿ ಮೆಸೇಜ್ ಮಾಡ್ತಾ ಇರಿ. ಎಲ್ಲ ಹಾಕಬೇಕು ಅಂತ ಏನೂ ಇಲ್ಲ. ನಿಮ್ಮ ಅನುಕೂಲ ಆದದ್ದು, ನಿಮ್ಗೆ ಇಷ್ಟ ಅನಿಸಿದ ರಂಗೋಲಿ, ಕೈ ನಿಮ್ಗೆ ಅನುಕೂಲ ಆಗಿ ಕೂತು ರಂಗೋಲಿ ಯಾವುದೇ ಆದರೂ ಒಂದು ಪದ್ಮ ಹಾಕಿದರೆ ಕೂಡ ಸರಿ ಹೋಗ್ತದೆ. ಪ್ರತಿಯೊಂದು ರಂಗೋಲಿದಾಗ ದೇವರು ನಿಕ್ಷಿಪ್ತವಾಗಿ ಇರ್ತಾನಲ್ಲ, ಯಾವುದು ಹಾಕಿದ್ರೂ ಪರವಾಗಿಲ್ಲ. ಒಂದು ರಂಗೋಲಿ ಹಾಕಿದರೆ ಕೂಡ ಹಾಕಬಹುದು. ಅಧಿಕ ಮಾಸದಾಗ ಮಾತ್ರ ಇವೆಲ್ಲ ಹಾಕಬೇಕು. ಪ್ರತಿನಿತ್ಯ ಹಾಕುವ ರಂಗೋಲಿಗಳು ಒಂದಾದ್ರೂ ಹಾಕಬಹುದು. ಎಲ್ಲ ರಂಗೋಲಿಗಳು ಹಾಕಿ ತೋರಿಸ್ತಾ ಇದ್ದೀನಿ. ಅಲಂಕಾರಗಳು ನಿಮ್ಗೆ ಇಷ್ಟ ಅನಿಸಿದ್ದು ರಂಗೋಲಿ ನೀವು ಒಂದು ಮಾತ್ರ ಕೂಡ ಹಾಕಬಹುದು. ಈಗ ಶ್ರೀಕಾರ ಹಾಕಿ, ಶ್ರೀಕಾರಕ್ಕೆ ಗಣೇಶನ ರಂಗೋಲಿ ಮುಖ ಅಲಂಕಾರ ಒಂದೇ ಹಾಕಿ ತೋರಿಸ್ತಾ ಇದ್ದೀನಿ. ಪದ್ಮದಿಂದ ಮೂಷಿಕನ ಕೂಡ ಹಾಕೀನಿ. ಗಣೇಶ ಮುಂದೆ ಮೂಷಿಕ ಇರಲೇಬೇಕಲ್ಲ, ಮೂಷಿಕ ಇಲ್ಲದ ಗಣೇಶ ಅಂತೂ ಏನೂ ಇರಲ್ದಲ್ಲ ರಂಗೋಲಿ. ಅದಕ್ಕೆ ಪದ್ಮದಿಂದ ಮೂಷಿಕ ರಂಗೋಲಿ ಕೂಡ ಅಲಂಕರಿಸೀನಿ. ಅಧಿಕ ಮಾಸದಲ್ಲಿ ಶ್ರೀಕಾರಕ್ಕೆ ಹಿಂಗೆ ಗಣೇಶನ 33 ಬೇಡಿಕೊಂಡು 33 ಕೌಂಟು ಬರೋಂಗೆ ರಂಗೋಲಿ ಅಲಂಕರಿಸಬೇಕು. ನಿಮ್ಮೆಲ್ಲರಿಗೆ ಇಷ್ಟ ಅನಿಸಿದ್ರೇ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನಾನು ಅಧಿಕ ಮಾಸದಲ್ಲಿ ಗಣೇಶನ ಶ್ರೀಕಾರದಿಂದ ಇಲ್ಲಾಂದರೆ ಶಂಖದಿಂದ ಚಕ್ರದಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ಗಣೇಶನ ರಂಗೋಲಿ ಅಲಂಕರಿಸ್ತೀನಿ. 33 ತಂಡ ಗಣೇಶನ ರಂಗೋಲಿ ಅಲಂಕರಿಸಬೇಕು ಅಂಥೇಳಿ ಅಂದ್ಕೊಂಡೀನಿ. ಒಂದು ವೇಳೆ ನಿಮಗೆಲ್ಲರಿಗೂ ಕೂಡ ಈ ರೀತಿಯಲ್ಲಿ ಗಣೇಶನ ರಂಗೋಲಿ ಅಲಂಕರಿಸಬೇಕು ಅಂದರೆ ಹಿಂಗೆ ರಂಗೋಲಿ ಅಲಂಕರಿಸಿರಿ. ಯಾವ ರಂಗೋಲಿ ಹಾಕಿದರೆ ಕೂಡ ದೇವರ ರಂಗೋಲಿನೇ ಅಲ್ಲ, ಯಾವುದಾದ್ರೂ ಹಾಕ್ಬೋದು. ಗಣೇಶ ರಂಗೋಲಿ ಮಾತ್ರನೇ ಹಾಕಬೇಕಂತ ಏನೂ ಇಲ್ಲ. ವೆಂಕಟರಮಣ ದೇವರು ಇಲ್ಲಾಂದರೆ ರುದ್ರದೇವರು ಪ್ರತಿಯೊಂದು ರಂಗೋಲಿ ಒಳಗಡೆ ದೇವರು ಇರ್ತಾನಂಥೇಳಿ ಅಲಂಕರಿಸಿ ಹಾಕ್ತಾ ಇವಲ್ಲ. ನಿಮ್ಗೆ ಅನುಕೂಲ ಆದ ರಂಗೋಲಿ ಯಾವುದಾದ್ರೂ ಬಿಡಿಸ್ಬೋದು. ಪದ್ಮದಿಂದ ಮೂಷಿಕನ ಈಸಿಯಾಗಿ ಹಾಕಬಹುದು. ಇವೆಲ್ಲ ರಂಗೋಲಿಗಳು ಪೆನ್ನುಲಿಂತ ಕೂಡ ಒಂದು ಸಲ ಶ್ರೀಕಾರನ ಮತ್ತು ಮೂಷಿಕನ ಕೂಡ ಪೆನ್ನುಲಿಂತ ಬರೆದು ತೋರಿಸ್ತೀನಿ. ವಿಡಿಯೋನ ಶಾರ್ಟ್ಸ್ದಾಗ ಅಪ್ಲೋಡ್ ಮಾಡ್ತೀನಿ. ಚಾನಲ್ನ ಒಂದು ಸಲ ಚೆಕ್ ಮಾಡಿರಿ. ಒಂದು ವೇಳೆ ಈ ವಿಡಿಯೋನ ನೋಡಲಿಕ್ಕೆ ಅನುಕೂಲ ಆಗಲ್ದವರು ಅದ್ರಾಗ ನೋಡಿ ಕೂಡ ಈಸಿಯಾಗಿ ಕಲಿಬೋದು. ನಾನು ಕೂಡ ನಿಮ್ಮ ಥರನೇ ಎಲ್ಲ ರಂಗೋಲಿಗಳು ಕಲಿತ ಮೇಲೆ ಮಣಿ ಮೇಲೆ ಹಾಕಲಿಕ್ಕೆ ಕೊಡ್ತೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನೀವೆಲ್ಲರೂ ಕೂಡ ನನ್ನ ಥರನೇ ಇಷ್ಟು ಚಲೋ ರಂಗೋಲಿಗಳು ಎಲ್ಲ ನೀವು ಕೂಡ ಅಲಂಕರಿಸಬಹುದು. ನೋಡ್ತಾ ಇರಲ್ಲ ರಂಗೋಲಿಗಳು ಎಲ್ಲ
ಶ್ರೀಕಾರದಿಂದ ಗಣೇಶನ ಮತ್ತು ಶಂಖದಿಂದ ಗಣೇಶನ ಈಸಿಯಾಗಿ ಬಿಡಿಸಬಹುದು. ದೇವರು ಲಕ್ಷ್ಮೀನಾರಾಯಣ ಪಾದ, ಶಂಖ, ಚಕ್ರ, ಗದಾ, ಪದ್ಮ, ಸೂರ್ಯ, ಚಂದ್ರ ಮತ್ತು ಗೋಪದ್ಮ ತೋರಣ, ಅಧಿಕ ಮಾಸ ರಂಗೋಲಿ ಇವೆಲ್ಲ ರಂಗೋಲಿಗಳು ಇವತ್ತು ಬಿಡಿಸಿದ್ದು. ಗುರುವಾರ ವಿಶೇಷ ಅಕ್ಷಯ ಪಾತ್ರಕ್ಕೆ ವೆಂಕಟರಮಣ ದೇವರನ್ನ ಮತ್ತು ಗೋಪದ್ಮ ತೋರಣ, 24 ಕೇಶವನಾಮ ತೋರಣ ಇವೆಲ್ಲ ರಂಗೋಲಿ. ಹನುಮ, ಗರುಡ, ಅಂಬಾರಿ ಪ್ರತಿನಿತ್ಯ ದಿನಾಗೂ ಹಾಕ್ತೀನಲ್ಲ, ಅಂಬಾರಿ, ಕಾಮಧೇನು ಮತ್ತು ತುಳಸಿ ಬೃಂದಾವನ ಇವೆಲ್ಲ ರಂಗೋಲಿ ಇವತ್ತ ಬಿಡಿಸೀನಿ. ಒಂದು ವೇಳೆ ನೀವು ಕಾಮೆಂಟ್ ಹಾಕಿದರೆ ಅಕ್ಷಯ ಪಾತ್ರದಲ್ಲಿ ವೆಂಕಟರಮಣ ದೇವರನ್ನ ಅಲಂಕರಿಸಿ ಕಮಲದಲ್ಲಿ ರಂಗೋಲಿನ ಅಲಂಕರಿಸೀನಿ. ಒಂದು ವೇಳೆ ನೀವು ಕಾಮೆಂಟ್ ಹಾಕಿದರೆ ಆ ರಂಗೋಲಿನ ಕೂಡ ನಿಮ್ಗೆ ವಿಡಿಯೋನ ಹಾಕಿ ತೋರಿಸ್ತೀನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂಥೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಫಾಲೋ ಮಾಡಿರಿ. ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಜರದ ಪೀತಾಂಬರ ಕರದೋಳು ಧರಿಸಿರುವೇನೆ, ಜರದ ಪೀತಾಂಬರ ಕರದೋಳು ಧರಿಸಿರುವೇನೆ. ಎರಕೋ ಹರಿಯ ಕೂಡ ಸರಸಿ ಜದಳ ನೇತ್ರಿಯೇ, ಎರಕೋ ಹರಿಯ ಕೂಡ ಸರಸಿ ಜದಳ ನೇತ್ರಿಯೇ. ಇಂದಿರೆ ನಿನ್ನ ಪೂಜೆ ಚೆಂದಾಗಿ ಮಾಡುವೆ ನಾನು. ಮಂದಾರ ಮಲ್ಲಿಗೆ ಕುಂದದ ಚಂಪಕ ಜಾಜಿ, ಮಂದಾರ ಮಲ್ಲಿಗೆ ಕುಂದದ ಚಂಪಕ ಜಾಜಿ. ತಂದು ನಿಂತಿಹೆ ಹರಿಸುಂದರಿ ಸರಸದಿ ಮುಡಿಯೇ, ತಂದು ನಿಂತಿಹೆ ಹರಿಸುಂದರಿ ಸರಸದಿ ಮುಡಿಯೇ. ಇಂದಿರೆ ನಿನ್ನ ಪೂಜೆ ಚೆಂದಾಗಿ ಮಾಡುವೆ ನಾನು. ಗಂಧ ಕುಂಕುಮ ವೀಳ್ಯ ಬುಂದ್ಯ ಭಕ್ಷಗಳನ್ನು, ಗಂಧ ಕುಂಕುಮ ವೀಳ್ಯ ಬುಂದ್ಯ ಭಕ್ಷಗಳನ್ನು. ಬಂದು ಹರಿಯ ಕೂಡಿ ಚೆಂದಾಗಿ ಭುಂಜಿಸು ಬೇಗ, ಬಂದು ಹರಿಯ ಕೂಡಿ ಚೆಂದಾಗಿ ಭುಂಜಿಸು ಬೇಗ. ಇಂದಿರೆ ನಿನ್ನ ಪೂಜೆ ಚೆಂದಾಗಿ ಮಾಡುವೆ ನಾನು.